ಸ್ನೇಹಿತರೆ, ಪ್ರತಿಬಿಂಬ ಚಾನಲಿಗೆ ಸ್ವಾಗತ. ನಾನು ಇವತ್ತು ಒಂದು ಪ್ರೇರಣಾದಾಯಕ ಕಥೆಯನ್ನು ಹೇಳಲಿದ್ದೇನೆ. ಈ ಕತೆ ಶುರು ಮಾಡೋಣ ಬನ್ನಿ. ನಾವು ಎಲ್ಲವನ್ನೂ ಹೊಂದಿದರೂ ಮನಸ್ಸಿಗೆ ಶಾಂತಿ ಇಲ್ಲ ಅಂದರೆ ಸಮಸ್ಯೆ ಹೊರಗಿಲ್ಲ, ಒಳಗಿದೆ. ಅರಮನೆ ಬಿಟ್ಟು ಸತ್ಯ ಹುಡುಕಿದ ಒಬ್ಬ ಮನುಷ್ಯ ಲಕ್ಷಾಂತರ ಮನಸ್ಸುಗಳಿಗೆ ದಾರಿ ತೋರಿದ. ಇದು ದೇವರ ಕಥೆ ಅಲ್ಲ, ಇದು ನಿಮ್ಮೊಳಗಿನ ಬುದ್ಧನ ಕಥೆ. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬನಿಗೂ ಒಂದು ಪ್ರಶ್ನೆ ಇರುತ್ತದೆ: ನಾನು ಯಾಕೆ ದುಃಖ ಅನುಭವಿಸುತ್ತಿದ್ದೇನೆ ಎಂದು. ಈ ಪ್ರಶ್ನೆಗೆ ಉತ್ತರ ಹುಡುಕಲು ರಾಜಮಹಲ ಬಿಟ್ಟು ನಡೆದ ವ್ಯಕ್ತಿಯೇ ಬುದ್ಧ. ಕಪಿಲವಸ್ತುವಿನ ಅರಮನೆಯಲ್ಲಿ ಜನಿಸಿದ ಸಿದ್ಧಾರ್ಥನಿಗೆ ಎಲ್ಲವೂ ಇತ್ತು: ಐಶ್ವರ್ಯ, ಸೇವಕರು, ಪ್ರೀತಿ, ಗೌರವ. ಆದರೆ ಅವನ ಮನಸ್ಸಿನಲ್ಲಿ ಯಾವಾಗಲೂ ಒಂದು ಖಾಲಿತನ. ಇಷ್ಟೇ ಸಾಕಾ ಎಂಬ ಪ್ರಶ್ನೆ ಅವನನ್ನು ಹಿಂಬಾಲಿಸುತ್ತಲೇ ಇತ್ತು. ತಂದೆ ಶುದ್ಧೋಧನ ಅವನಿಗೆ ದುಃಖ ಕಾಣದಂತೆ ಮಾಡಿದ. ಆದರೆ ಕಾಲ ಯಾರ ಮಾತನ್ನೂ ಕೇಳುವುದಿಲ್ಲ. ಒಂದು ದಿನ ಸಿದ್ಧಾರ್ಥ ಅರಮನೆಯ ಹೊರಗೆ ಹೋದ. ವೃದ್ಧನನ್ನು ಕಂಡ. ಶಕ್ತಿ ಕಳೆದುಕೊಂಡ ದೇಹ, ನಡುಗುವ ಕೈ. ಅವನಿಗೆ ಅರ್ಥವಾಯಿತು, ಇದು ಎಲ್ಲರಿಗೂ ಬರುತ್ತದೆ. ಮತ್ತೊಂದು ದಿನ ರೋಗಿಯೊಬ್ಬನನ್ನು ಕಂಡ. ನೋವಿನಿಂದ ನರಳುವ ಜೀವ. ಇದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಎಂದು ಅವನು ಯೋಚಿಸಿದ. ನಂತರ ಶವವನ್ನು ಕಂಡ. ನಿಶ್ಚಲ ದೇಹ, ಉಸಿರಿಲ್ಲ, ಮಾತಿಲ್ಲ. ಅಲ್ಲಿ ಅವನೊಳಗೆ ಭಯ ಹುಟ್ಟಿತು. ನಾನು ಒಮ್ಮೆ ಹೀಗೆ ಆಗ್ತೀನಿ. ಕೊನೆಯದಾಗಿ ಸನ್ಯಾಸಿಯನ್ನು ಕಂಡ. ಏನೂ ಇಲ್ಲದಿದ್ದರೂ ಅವನ ಮುಖದಲ್ಲಿ ಶಾಂತಿ. ಆ ಕ್ಷಣ ಸಿದ್ಧಾರ್ಥನ ಜೀವನವೇ ತಿರುಗಿತು. ಅವನಿಗೆ ಅರಿವಾಯಿತು, ಸಂಪತ್ತು ದುಃಖದಿಂದ ರಕ್ಷಿಸಲ್ಲ, ಶಕ್ತಿ ಮರಣದಿಂದ ಉಳಿಸಲಾರದು. ಆ ರಾತ್ರಿ ಅವನು ನಿರ್ಧಾರ ಮಾಡಿದ. ಪತ್ನಿ ಯಶೋಧರಳ ಮುಖ ನೋಡಿದ. ಮಗು ರಾಹುಲನ ಉಸಿರಾಟ ಕೇಳಿದ. ಹೃದಯ ಒಡೆದರೂ ಅವನು ಹೊರಟ. ಇದು ಪಲಾಯನ ಅಲ್ಲ, ಇದು ಸತ್ಯದ ಹುಡುಕಾಟ. ಅವನು ಕಠಿಣ ತಪಸ್ಸಿಗೆ ಒಳಗಾದ. ದಿನಗಟ್ಟಲೆ ಆಹಾರವಿಲ್ಲ, ದೇಹ ಕ್ಷೀಣಿಸಿತ್ತು. ಜನ ಅವನನ್ನು ನೋಡಿ ಇವನು ಮಹಾನ್ ಎಂದರು. ಆದರೆ ಅವನ ಮನಸ್ಸಿಗೆ ಶಾಂತಿ ಸಿಗಲಿಲ್ಲ. ಒಂದು ದಿನ ಅವನು ಕುಸಿದು ಬಿದ್ದ. ಆಗ ಅವನಿಗೆ ಅರ್ಥವಾಯಿತು, ಅತಿಯಾದ ಕಷ್ಟವೂ ಸತ್ಯವಲ್ಲ ಎಂದು, ಅತಿಯಾದ ಸುಖವೂ ಸತ್ಯವಲ್ಲ ಎಂದು. ಜೀವನಕ್ಕೆ ಮಧ್ಯಮ ಮಾರ್ಗ ಬೇಕು. ಗಯದಲ್ಲಿ ಬೋಧಿ ವೃಕ್ಷದ ಕೆಳಗೆ ಕುಳಿತುಕೊಂಡು ಅವನು ತೀರ್ಮಾನ ಮಾಡಿದ, ಸತ್ಯ ಅರಿಯುವವರೆಗೂ ಇಲ್ಲಿ ಎದ್ದೇಳಲ್ಲ. ರಾತ್ರಿ ಭಯ ಬಂತು, ಸಂಶಯ ಬಂತು, ಹಳೆಯ ನೆನಪುಗಳು ಬಂತು. ಆದರೆ ಅವನು ಕಣ್ಣು ಮುಚ್ಚಿ ಕುಳಿತ. ಬೆಳಗಿನ ಜಾವ ಸೂರ್ಯೋದಯದ ಜೊತೆ ಅವನೊಳಗೆ ಬೆಳಕು ಹುಟ್ಟಿತು. ಅವನು ಬುದ್ಧನಾದ. ಬುದ್ಧನಿಗೆ ಅರಿವಾಯಿತು, ದುಃಖಕ್ಕೆ ಕಾರಣ ನಮ್ಮ ಆಸೆ, ಹಿಡಿತ, ನಿರೀಕ್ಷೆ. ಇದು ನನ್ನದೇ ಎಂಬ ಭಾವನೆ. ನಾವು ಬದಲಾವಣೆ ಒಪ್ಪಿಕೊಳ್ಳದಾಗಲೇ ನೋವು ಹುಟ್ಟುತ್ತದೆ. ಯಾರಾದರೂ ನಮ್ಮ ಮಾತು ಕೇಳದಾಗ ನೋವು, ನಾವು ಬಯಸಿದ್ದದ್ದು ಸಿಗದಾಗ ನೋವು, ಇಷ್ಟವಿಲ್ಲದದ್ದು ಬಂದಾಗ ನೋವು. ಬುದ್ಧ ಹೇಳಿದ, ಮನಸ್ಸನ್ನು ಗೆದ್ದವನು ಜಗತ್ತನ್ನು ಗೆದ್ದವನು. ಶತ್ರು ಹೊರಗಿಲ್ಲ, ಶತ್ರು ನಮ್ಮೊಳಗೆ. ಕೋಪ, ಅಹಂಕಾರ, ಅಸೂಹೆ, ಭಯ ಇವುಗಳನ್ನು ಗುರುತಿಸಿದರೆ ಸಾಕು. ಯುದ್ಧ ಮಾಡುವ ಅಗತ್ಯವಿಲ್ಲ. ಅವನು ಯಾರನ್ನೂ ಬಲವಂತಪಡಿಸಲಿಲ್ಲ. ನನ್ನ ಮಾತು ನಂಬಿ ಎಂದು ಹೇಳಲಿಲ್ಲ. ಪರೀಕ್ಷಿಸಿ ನೋಡಿ ಎಂದ. ಅವನು ರಾಜರ ಅರಮನೆಗೂ ಹೋದ, ಬಡವರ ಮನೆಗೂ ಹೋದ. ಎಲ್ಲರಿಗೂ ಒಂದೇ ಮಾತು: ಶಾಂತಿ ಹೊರಗೆ ಇಲ್ಲ, ಒಳಗೆ ಇದೆ ಎಂದು.
ಒಬ್ಬ ಕಳ್ಳನಿಗೂ ಅವನು ಕರುಣೆ ತೋರಿದ, ಕೊಲೆಗಾರ ಅಂಗುಲಿಮಾಲನಿಗೂ ಮಾರ್ಗ ತೋರಿದ. ನಿನ್ನ ಹಳೆಯ ಪಾಪಗಳು ನಿನ್ನ ಭವಿಷ್ಯವನ್ನು ತೀರ್ಮಾನಿಸಲ್ಲ ಎಂದ. ಆ ಮಾತು ಲಕ್ಷಾಂತರ ಜನರ ಬದುಕು ಬದಲಿಸಿತು. ಬುದ್ಧನ ಜೀವನ ನಮಗೆ ಒಂದು ಪಾಠ ಕಲಿಸುತ್ತದೆ. ನಾವು ಇಂದು ಯಾವ ಪರಿಸ್ಥಿತಿಯಲ್ಲಿದ್ದರೂ ಮನಸ್ಸು ಬದಲಿಸಿದರೆ ಜೀವನ ಬದಲಾಗುತ್ತದೆ. ನೋವು ಬಂದಾಗ ಓಡಬೇಡಿ, ಅದನ್ನು ಅರ್ಥ ಮಾಡಿಕೊಳ್ಳಿ. ಕೋಪ ಬಂದಾಗ ಪ್ರತಿಕ್ರಿಯೆ ಕೊಡಬೇಡಿ, ಗಮನಿಸಿ. ಶಾಂತಿ ಒಂದು ಅಭ್ಯಾಸ. ಬುದ್ಧ ಎಂದಿಗೂ ದೇವರಾಗಲು ಪ್ರಯತ್ನಿಸಲಿಲ್ಲ. ಅವನು ಮನುಷ್ಯನಾಗಿಯೇ ಉಳಿದ. ನಾನು ನಿನ್ನಂತೆಯೇ, ನೀನು ಕೂಡ ನನ್ನಂತಾಗಬಹುದು ಎಂದ. ಅದಕ್ಕೆ ಅವನು ಇಂದಿಗೂ ಜೀವಂತ. ನಾವು ಜೀವನದಲ್ಲಿ ಸೋತಾಗ, ಕೈಬಿಟ್ಟಾಗ, ಅರ್ಥವಾಗದ ನೋವಿನಲ್ಲಿ ಇದ್ದಾಗ ಬುದ್ಧನ ಮಾತು ನೆನಪಿಸಿಕೊಳ್ಳಿ. ಈ ಕ್ಷಣವು ಬದಲಾಗುತ್ತದೆ. ಯಾವ ದುಃಖವೂ ಶಾಶ್ವತವಲ್ಲ, ಯಾವ ಸಂತೋಷವೂ ಶಾಶ್ವತವಲ್ಲ. ಬದಲಾವಣೆ ಮಾತ್ರ ಶಾಶ್ವತ. ಈ ಕಥೆ ಇಲ್ಲಿ ಮುಗಿಯಲ್ಲ, ಏಕೆಂದರೆ ಬುದ್ಧನ ಕಥೆ ನಮ್ಮೊಳಗೆ ಮುಂದುವರಿಯಬೇಕು. ನಮ್ಮ ಪ್ರತಿದಿನದ ನಿರ್ಧಾರಗಳಲ್ಲಿ, ನಮ್ಮ ಪ್ರತಿಕ್ರಿಯೆಗಳಲ್ಲಿ, ನಮ್ಮ ಮೌನದಲ್ಲಿ. ನೀವು ಶಾಂತಿ ಹುಡುಕುತ್ತಿದ್ದರೆ ಹೊರಗೆ ಹೋಗಬೇಡಿ, ಕಣ್ಣು ಮುಚ್ಚಿ ಉಸಿರೆಳೆಯಿರಿ. ಇದೇ ಬುದ್ಧನ ಮಾರ್ಗ. ಈ ಕಥೆ ಇಲ್ಲಿ ಮುಗಿಯಿತು ಅಂತ ನಿಮಗೆ ಅನಿಸಬಹುದು. ಆದರೆ ನಿಜ ಹೇಳಬೇಕಂದ್ರೆ ಇದು ಇಲ್ಲಿ ಆರಂಭವಾಗಿದೆ. ಬುದ್ಧನ ಜೀವನ ನಮ್ಮೊಳಗೆ ಒಂದು ಪ್ರಶ್ನೆ ಬಿಟ್ಟು ಹೋಗುತ್ತದೆ. ನಾನು ನನ್ನ ಮನಸ್ಸಿನ ಮೇಲೆ ಗೆಲುವು ಸಾಧಿಸಿದ್ದೇನಾ ಎಂದು. ನಾವು ದಿನವೂ ಹೊರಗಿನ ಜಗತ್ತಿನ ಜೊತೆ ಯುದ್ಧ ಮಾಡ್ತೀವಿ, ಆದರೆ ಒಳಗಿನ ಯುದ್ಧವೇ ನಮಗೆ ಅರ್ಥವಾಗೋದಿಲ್ಲ. ಕೋಪ, ಅಸಹನೆ, ಭಯ, ನಿರೀಕ್ಷೆ ಇವನ್ನೆಲ್ಲ ಗಮನಿಸುವುದೇ ಬುದ್ಧನ ಮಾರ್ಗ. ನೀವು ಇಂದು ನೋವಿನಲ್ಲಿ ಇದ್ದರೂ, ಸೋಲಿನಲ್ಲಿ ಇದ್ದರೂ, ಒಂಟಿತನ ಅನುಭವಿಸುತ್ತಿದ್ದರೂ ಒಂದು ವಿಷಯ ನೆನಪಿಟ್ಟುಕೊಳ್ಳಿ. ಈ ಕ್ಷಣ ಶಾಶ್ವತ ಅಲ್ಲ. ಬುದ್ಧನಂತೆ ನೀವು ಕೂಡ ನಿಮ್ಮೊಳಗೆ ಕುಳಿತುಕೊಳ್ಳಬಹುದು. ಯಾವುದೇ ದೇವಸ್ಥಾನ ಬೇಕಾಗಿಲ್ಲ, ಯಾವುದೇ ಗುರು ಬೇಕಾಗಿಲ್ಲ. ನಿಮ್ಮ ಉಸಿರೇ ನಿಮ್ಮ ಗುರು. ಧನ್ಯವಾದಗಳು ಸ್ನೇಹಿತರೆ. ಈ ಕಥೆ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಕೊಡೋದನ್ನು ಮರಿಬೇಡಿ. ಅದೇ ರೀತಿ ಒಂದು ಸುಂದರವಾದ ಕಮೆಂಟ್ ಹಾಕಿ. ನನ್ನ ಚಾನೆಲನ್ನು ಮೊದಲನೇ ಬಾರಿಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದಿನ ಕಥೆಗಳಲ್ಲಿ ಸಿಗುವ ಅಲ್ಲಿ ತನಕ ಸ್ಟೇ ಟ್ಯೂನ್. ಬೈ ಬೈ, ಟೇಕ್ ಕೇರ್.